ವರ್ಧ, ನೀವು ಈ ಕಡೆ ಹುಡುಕಿ, ನಾನು ಹೀಗೆ ಹೋಗ್ತೀನಿ. ಹಾಂ. ಬಿಡಿ ಮಾವ, ಮಾವ ಎದೋಳಿ ಮಾವ. ಶ್ರಾವಣಿ ಅಕ್ಕ ಮತ್ತೆ ನಾನು ಇಬ್ರು ಬಂದಿದ್ದೀವಿ, ಪ್ಲೀಸ್ ಕಣ್ಬಿಡಿ ಮಾವ. ವರ್ದವ್ರೆ, ಇಲ್ಲೆಲ್ಲೂ ಸಿಗ್ಲಿಲ್ಲ. ನನಗೂ ಎಲ್ಲೂ ಕಾಣಿಸಿಲ್ಲ. ಛೇ, ಬಿಂದುಗೊಂದು ಫೋನ್ ಮಾಡಿ ನೋಡ್ತೀನಿ. ಹಾಂ. ಅಕ್ಕ ಅಕ್ಕ ವರ್ದವ್ರು ಕಾಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಇಲ್ಲೇ ಕರಿಬಿಂದು, ಬೇಗ ಬರಕ್ಕೆ ಹೇಳು. ಹಲೋ ಹಲೋ ಬಿಂದು, ಅಪ್ಪ ಏನಾದ್ರು ಸಿಕ್ಕಿದ್ರಾ? ರೀ, ಮಾವ ಸಿಕ್ಕಿದ್ರು. ಅಭಿ ಅವರೇ, ಅಪ್ಪ ಸಿಕ್ಕಿದಾರಂತೆ. ಈಗ ನೀವು ಎಲ್ಲಿದ್ದೀರಾ? ಮಾವ ಏನೋ ಸಿಕ್ಕಿದ್ರು, ಆದ್ರೆ ಅದೇ ಸಮಯಕ್ಕೆ ಮಾವಂಗೆ ಯಾವುದೋ ವೆಹಿಕಲ್ಲು ಗುದ್ದು ಹೋಗ್ಬಿಡ್ತು ರೀ. ಮಾವಂಗ್ ಸೀರಿಯಸ್ ಆಗಿದೆ, ಪ್ರಜ್ಞೆ ಸಹ ಇಲ್ಲ. ವರ್ಧ, ಏನಾಯ್ತಂತೆ? ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಸೀರಿಯಸ್ ಆಗಿದಾರಂತೆ. ಈಗ ನೀವೆಲ್ಲಿದ್ದೀರಾ? ನಾವಿಲ್ಲೇ ಮೇನ್ ರೋಡಲ್ಲಿ ಇದ್ದೀವಿ. ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ. ಸರಿ ಸರಿ, ಈಗಲೇ ಬರ್ತೀವಿ. ಬನ್ನಿ ವರ್ದವ್ರೆ, ಹೊರಡೋಣ ಬನ್ನಿ. ಅಯ್ಯೋ, ಯಾವುದೋ ಗಾಡಿ ಹೊಡ್ಕೊಂಡೋಗ್ಬಿಟ್ಟೈತಲ್ರಿ. ಇದು ಹಿಟ್ ಅಂಡ್ ರನ್ ಕೇಸ್ ಆಗುತ್ತೆ. ಇದಾಗೆ ಬಿಡೋದು ಬೇಡ. ಗಾಡಿ ನಂಬರ್ ನೆನಪಿಟ್ಕೊಂಡಿದ್ದೀರಾ? ಅಯ್ಯೋ, ನನಗೂ ನೆನಪಿಲ್ವಲ್ರಿ. ಬಿಂದು, ದೊಡ್ಡಪ್ಪ ಕಂಡ್ಬಿಟ್ರು. ದೊಡ್ಡಪ್ಪ ಹೇಳಿ, ದೊಡ್ಡಪ್ಪ ಇಷ್ಟು ಸಹ ಎಲ್ಲಿದ್ರೆ? ಯಾರು ದೊಡ್ಡಪ್ಪ ಇದಕ್ಕೆಲ್ಲ ಕಾರಣ? ಹೇಳಿ ದೊಡ್ಡಪ್ಪ. ಶ್ರಾವಣಿ ಅಕ್ಕ, ನಾನು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತೀನಿ. ನಾನು ಈ ಮನೆಗೆ ಬಂದ್ಮೇಲೆ ಈ ಥರ ದುರ್ಘಟನೆ ಎಲ್ಲ ನಡಿಬೇಕಾ? ಏಯ್ ಆದ್ಯಾ, ಮಾಡೋದೆಲ್ಲ ಮಾಡಿ ಇಲ್ಲಿ ಬಂದು ಅಳ್ತಾ ನಿಂತ್ಕೊಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಮದುವೆ ಮಂಟಪದಿಂದ ಓಡೋದಲ್ಲ, ಪಶ್ಚಾತ್ತಾಪ ಅನ್ನೋದೇ ಇಲ್ವಾ? ನೋಡು ವಿಕ್ಕಿ, ನನ್ಗೆ ಆಗೋಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ಮಾತಾಡೋದಕ್ಕೂ ಆಗಲ್ಲ. ವಿಕ್ಕಿ, ಏನಾಯ್ತು ಅದ್ಯಾ? ವಾಯ್ಸ್ ಯಾಕೋ ಜಾಸ್ತಿ ಬರ್ತಾ ಇದೆ. ಏನಿಲ್ಲ ಅಮ್ಮಯ್ಯ, ನೀನೇನು ತಲೆ ಕೆಡ್ಸ್ಕೋಬೇಡ. ನೋಡು ವಿಕ್ಕಿ, ಇಲ್ಲಿ ಬಂದು ಕಿರಿಕ್ ಮಾಡಬೇಡ. ಇದು ಆ ಮನೆ ಅಲ್ಲ, ಆ್ಯಂಡ್ ನಾನು ಯಾಕೆ ಕಲ್ಯಾಣ ಮಂಟಪದಿಂದ ಓಡೋದೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅದನ್ನು ವಿವರವಾಗಿ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ.
ಬಟ್ ನೀನು ಅದನ್ನು ತಪ್ಪು ಅಂತ ಕನ್ಸಿಡರ್ ಮಾಡೋದಾದರೆ ಐ ಆಮ್ ಸಾರಿ, ಓಕೆನಾ? ನೋ, ಇಷ್ಟು ಸುಲಭವಾಗಿ ಸಾರಿ ಕೇಳಿದ್ರೆ ನಾನು ಬಿಡೋನಲ್ಲ. ನಿನ್ನ ಕ್ಷಮಿಸ್ಬೇಕು ಅಂತ ಇದ್ರೆ ಈ ಮನೆಯಿಂದ ನನ್ನ ಜೊತೆ ಬಂದ್ಬಿಡು. ಬಂದ್ಬಿಡು. ಏಯ್, ನಿನ್ಗೇನು ತಲೆ ಕೆಟ್ಟಿದ್ಯಾ? ನಾನು ಈ ಮನೆ ಸೊಸೆ, ಅಮ್ಮಯ್ಯನ ಹೆಂಡತಿ ಅನ್ನೋದನ್ನು ಮರ್ತ್ ಕರಿತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏನ್ ವಿಕ್ಕಿ, ನಿನ್ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಈ ಮನೇಲೂ ಕಳೆದು ಹೋಗ್ತಿದೆ. ಹೇ ಆದ್ಯ, ನನ್ನ ಜೀವನ ಪೂರ್ತಿ ಕಾಯ್ಕೊಂಡಿದ್ದೆ ನಿನ್ನ ಮದುವೆ ಆಗ್ತೀನಿ ಅಂತ. ನಾನು ನಿನ್ನ ಗಂಡ ಆಗ್ತೀನಿ, ನೀನು ಹೆಂಡತಿ ಆಗ್ತೀಯ ಅಂತ ಎಷ್ಟೋ ಕನ್ಸು ಕಾಣ್ತಿದ್ದೆ. ಆದ್ರೆ ನೀನೇನ್ ಮಾಡಿದೆ? ದ್ರೋಹ, ಮೋಸ, ವಂಚನೆ. ಸಾಕ್ ಮುಚ್ಚೋ ಬಾಯ್ನ. ಅದ್ರ ಅರ್ಥಗಳೇನಂತೂ ನಿನಗೆ ಗೊತ್ತಿರಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಹತ್ರ ನೀನು ಮಾತಾಡೋ ಯಾವ ಅಧಿಕಾರನೂ ಇಲ್ಲ. ನೋಡು ಆದ್ಯ, ತಪ್ಪು ಮಾಡ್ತಾ ಇದೀಯ. ನೀನು ತಪ್ಪು ಮಾಡ್ತಿದ್ಯಾ. ಈಗೆಲ್ಲ ನೀನು ಮಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ಮೋರೋವರ್, ನಾನಿನ್ನ ಮರೆಯೋದಿಲ್ಲ ಆದ್ಯ. ಅಟ್ಲೀಸ್ಟ್ ಸ್ವಲ್ಪ ನಗ್ನಗ್ತಾದ್ರೂ ಮಾತಾಡ್ತೀಯಾ? ಆದ್ಯ, ಇವನಿಗೆ ಮೊದಲು ಇಲ್ಲಿಂದ ಹೋಗೋದಕ್ಕೆ ಹೇಳು. ಇವನು ಇದೇ ರೀತಿ ತಿಕ್ಲಾಗಿ ಮಾತಾಡ್ತಾ ಇದ್ರೆ ಸುಮ್ಮನೆ ಇರೋದಕ್ಕೆ ನನ್ನ ಮೊದಲಿನ ಅಮೇಯ ಅಲ್ಲ. ಏಯ್, ಏನೋ ಮಾಡ್ತೀಯ ನೀನು? ಹೊಡೆದು ಬಿಡ್ತೀಯನೋ? ಬಾ ಹುಡಿ, ಬಾರೋ. ಏಯ್ ವಿಕ್ಕಿ, ಎಲ್ಲಿ ಬಂದು ಏನು ಮಾತಾಡ್ತಿದ್ಯಾ ನೀನು? ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ ನಿನಗೆ? ಎಲ್ಲಿ ಹೇಗಿರ್ಬೇಕು ಅನ್ನೋದೇ ನಿನ್ಗೆ ಗೊತ್ತಾಗ್ತಿಲ್ಲ. ಏಯ್, ನೀನ್ ಸುಮ್ಮನೆ ಇರೋ, ನೀನ್ ಮಾತಾಡಬೇಡ. ನೀನ್ ಹೇಳು. ಆದ್ಯ ಏನು ಹೇಳೋದು? ನನ್ನ ಹತ್ರ ಮಾತಾಡು. ಅಮ್ಮಯ್ಯ, ಇವನ ಹತ್ರ ಮಾತಾಡೋದು ವೇಸ್ಟು. ಬನ್ನಿ, ದೇವ್ರ ಪ್ರಾರ್ಥನೆ ಆದರೂ ಮಾಡೋಣ. ಏನ್ ವಿಕ್ಕಿ, ಏನು ಪ್ರಯೋಜನನೂ ಆಗಿಲ್ಲ, ಪಿಡ್ಗಾಸ್ ಮರ್ಯಾದೆನೂ ಇಲ್ಲ. ಪಾಪ, ಅಯ್ಯೋ ಪಾಪ. ಹಾ ಗರುಡ, ಹೇಳು. ಮೇಡಮ್, ಪ್ರಭಾಕರ್ ಕತೆ ಮುಗಿಸ್ಬಿಟ್ಟೆ ಮೇಡಮ್. ಗರುಡ, ನಿಜ ಹೇಳು. ನನ್ನನ್ನು ಸಮಾಧಾನ ಮಾಡೋಕ್ಕೆ ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಮೇಡಮ್, ನಾವು ಕಾರ್ ಹೊಡೆದಿರೋ ರಭಸಕ್ಕೆ ಅವ್ನ ಪ್ರಾಣ ಹೋಗಿರುತ್ತೆ ಮೇಡಮ್. ಅವನನ್ನ ಆಂಬುಲೆನ್ಸಲ್ಲಿ ಎತ್ತಾಕೊಂಡೋದ್ರು ಖಂಡಿತ ಬದುಕೋದಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಆಂಬ್ಯುಲೆನ್ಸಾ? ಸತ್ತ ಮೇಲೆ ಆಂಬ್ಯುಲೆನ್ಸ್ ಯಾಕೋಬೇಕು? ಮತ್ತೆ ಅರೆ ಜೀವ ಮಾಡಿದ್ರ ಅವನನ್ನ? ಮೇಡಮ್ ಪ್ಲೀಸ್ ನನ್ನ ಮಾತು ನಂಬಿ. ಆ ಪ್ರಭಾಕರ್ ಖಂಡಿತ ಸತ್ತಿರ್ತಾನೆ ಮೇಡಮ್. ಆಂಬುಲೆನ್ಸ್ಗೆ ಹಾಕೊಂಡು ಹೋಗಿದ್ದು ಜಸ್ಟ್ ಅವ್ನ ಪ್ರಾಣ ಉಳಿತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಮೇಡಮ್. ಅವ್ನ ಪ್ರಾಣನೇ ಇಲ್ಲ ಅಂದಮೇಲೆ ಅವ್ನ ಪ್ರಾಣ ಎಲ್ಲಿ ಉಳಿಯುತ್ತೆ ಮೇಡಮ್? ಅದು ಸರಿ, ಈ ಸಾರಿ ನಾನು ನಂಬೋದಾ? ಮೇಡಮ್, ಅವನ ಮನೆ ಮುಂದೆ ಅವನ ಹೆಣ ಬಂದು ಬಿದ್ದ ಮೇಲೆ ನೀವೇ ನಮ್ಮನ್ನು ಕರೆದ್ಬಿಟ್ಟು ಸನ್ಮಾನ ಮಾಡಿ ಕಳಿಸ್ತೀರಾ? ಎನಿವೇಸ್, ನಾನು ಅಂದ್ಕೊಂಡ ಹಾಗೆ ಅವನು ಸಾಯಲಿಲ್ಲ, ನನ್ನ ಆಸೆ ಈಡೇರಲಿಲ್ಲ. ಆದರೆ ಅವನಿಂದ ನನಗೆ ಆಗ್ತಿದ್ದಿದ್ದ ತೊಂದರೆನ ನೀನು ತಪ್ಪಿಸ್ದೆ. ಮೇಡಮ್, ನೀವು ಬದುಕಿದ್ರೆ ನಾವು ಬದುಕಿದಂಗೆ. ನಿಮ್ಮ ಋಣ ತಿಂದಿದ್ದೀವಿ ಮೇಡಮ್. ಗುಡ್, ಮತ್ತೆ ನಾನು ನಿಂಗೆ ಕಾಲ್ ಮಾಡ್ತೀನಿ. ಅಕ್ಕ, ಆ ಪ್ರಭಾಕರ್ ಸತ್ತ ಅಲ್ವಾ? ಖಂಡಿತ ಸತ್ತಿರ್ತಾನೆ. ಆದರೆ ನಾನು ಅಂದ್ಕೊಂಡ ಹಾಗೆ ಅವನು ಸಾವು ಆಗಲಿಲ್ಲ. ಎನಿವೇಸ್, ಸತ್ನಲ್ಲ, ಅಷ್ಟೇ ಸಾಕು. ಅಕ್ಕ, ಗರುಡ ಹೇಳಿದ ಪಕ್ಕನಾ? ಅವ್ನು ಸತ್ತಿರೋದು ಗ್ಯಾರಂಟಿನಾ? ಮತ್ತೆ ಏನಾದರೂ?
ಅವ್ನು ಖಂಡಿತ ಸತ್ತಿದ್ದಾನೆ ಮಮತಾ. ನಾವು ಹೇಗಿದ್ದರೂ ಅವನನ್ನು ಕೂಡ ಹಾಕಿ ಅವನ ಅರೆ ಜೀವನ ನಾವು ತೆಗೆದುಬಿಟ್ಟಿದ್ವಿ. ಈಗ ಆಕ್ಸಿಡೆಂಟ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗೋ, ರಕ್ತ ಜಾಸ್ತಿ ಹೋಗೋ, ಅಥವಾ ಕಿಡ್ನಿ ಫೇಲ್ಯೂರ್ ಆಗೋ, ಅದು ಏನೋ ಒಂದಾಗಿ ಒಟ್ಟಿನಲ್ಲಿ ಅವ್ನು ಸತ್ತಿದ್ದಾನೆ. ಅಕ್ಕ ಇವಾಗ ಏನು ಮಾಡೋದು ನಾವು? ಒಂದು ಕೆಲಸ ಮಾಡು, ಹೋಗಿ 1 ಲೀಟ್ರೋ ಅರ್ಧ ಲೀಟ್ರೋ ನೀರು ಕುಡಿದ್ಬಿಡು. ನನಗೂ ಹಾಗೆ ಅರ್ಧ ಲೀಟ್ರ್ ನೀರು ತೊಗೊಂಡ್ಬಿಡು. ಯಾಕಕ್ಕ ಅಷ್ಟೊಂದು ಬ್ಯಾಡ್ಕೆ ಆಗ್ತಿದ್ಯಾ? ಬಾಯರ್ಕೆ ಅಲ್ಲ ಮಮತಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಭಾಕರ್ ಸಾವಿನ ಸುದ್ದಿ ಮನೆ ತುಂಬ ಹರಡುತ್ತೆ. ಆಮೇಲೆ ಅವನ ಹೆಣ ಬಂದು ಮನೆ ಮುಂದೆ ಬೀಳುತ್ತೆ. ಎಲ್ಲರೂ ಕಿರ್ಚಾಡ್ಕೊಂಡು ಗೊಳೋ ಅಂತ ಅಳ್ತಿರುವಾಗ ನಾವಿಬ್ಬರು ಮಾತ್ರ ಸುಮ್ಮನೆ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಅಳಬೇಕು. ಅಳಬೇಕು ಅಂದರೆ ಕಣ್ಣಲ್ಲಿ ನೀರು ಬರಬೇಕು. ಅದಕ್ಕೆ ನಿನಗೋಗಿ ನೀರು ತೊಗೊಂಡು ಬಾ ಅಂದೆ ನಾನು. ಅಕ್ಕ